half holds the attention of the audience. First halfನಲ್ಲಿ ಕ್ರೈಮ್ ಮಾಫಿಯಾ ಅದ್ರ ಬಗ್ಗೆ ಜಾಸ್ತಿ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ನಲ್ಲಿ ಯು ಕ್ಯಾನ್ ಸಿ ದ ಸೆಂಟಿಮೆಂಟ್ ಆಫ್ ದ ಫ್ಯಾಮಿಲಿ ಲೈಕ್ ದ ಡೈರೆಕ್ಟರ್ ಟೋಲ್ಡ್. ನಿರ್ದೇಶಕರು ಹೇಳಿರೋ ಹಾಗೆ ಒಂದು ತಂದೆ ಮಗಳ ಬಾಂಧವ್ಯ ಬಾಂಡಿಂಗ್ ಏನಿರುತ್ತೆ ಅವ್ಳು ಕಣ್ಣು ಬರೆಸ್ಲಿಕ್ಕೆ ಅಂತ ಸೆಂಟಿಮೆಂಟಲ್ಲಿ ಏನು ಎಷ್ಟು ಕಷ್ಟಪಡ್ತಾರೆ, ಯಾವ್ಯಾವ ಸಿಚುವೇಶನ್ ಎದುರಿಸ್ತಾರೆ ಅನ್ನೋದನ್ನು ನಾವು ತುಂಬ ಚೆನ್ನಾಗಿ ನೋಡ್ಬೋದು. ಸೆಕೆಂಡ್ ಪಾರ್ಟ್ ಅಲ್ಲಿದೆ. ಥ್ಯಾಂಕ್ ಯು. ಸೆಕೆಂಡ್ ಹಾಫೇ ನನಗೆ ಫೇವರ್ ಆಗಿದ್ದು. ಸೆಕೆಂಡ್ ಹಾಫೇ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಓಕೆ, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ತಂದೆ ಮಗಳ ಬಾಂಧವ್ಯ ಕಣ್ಣು ಇದು ಮಾಡೋದು ಓಕೆ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಮೂವಿ ನೋಡಿ ಸಪೋರ್ಟ್ ಮಾಡಿ. ಫಿಲಿಮ್ ತೆಗೆದಿರೋದು ನಾವು ಒಂದೇ ಸಲ ಇದು ಮಾಡೋಕ್ಕಾಗಲ್ಲ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಇದಾದ್ರೆ ಸೆಕೆಂಡ್ ಹಾಫ್ ಹಂಗೆ ತೊಗೊಂಡೋಗ್ಬಿಡ್ತೀವಿ. ಯಾಕೆಂದರೆ ಇದು ಮಕ್ಕಳ ಬಗ್ಗೆ ಬರೋದು. ಇದು ನಿಮ್ಮ ಮಗನ ಡೈರೆಕ್ಷನ್ ಬಗ್ಗೆ ಮತ್ತು ಆ್ಯಕ್ಟಿಂಗ್ ಬಗ್ಗೆ ಎರಡು ಚೆನ್ನಾಗಿದೆ ಸರ್. ನಾವು ಕಷ್ಟ ಬಿದ್ದು ಮಾಡಿದ್ದೀವಿ ಸರ್. ಎಲ್ಲರೂ ಪ್ರಜೆಗಳಿಗೆ ಬಿಟ್ಟಿರೋದು. ದೇವರ ತಾನೇ ಹೇಳ್ಬೇಕು ನಮಗೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅಪ್ಪ ಮಗಳದು ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ತುಂಬ ಚೆನ್ನಾಗಿ ಓಡಿ ಪ್ರೇಕ್ಷಕರೆಲ್ಲ ಬಂದು ನೋಡ್ಬೇಕಂತ ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಎಲ್ಲ ಫಿಲಮೇ ಇಷ್ಟ ಆಯ್ತಲ್ಲ. ಚೆನ್ನಾಗಿದೆ. ಒಂದು ಮಗುಗೋಸ್ಕರ ಮಾಡಿದಾರಲ್ಲ, ಸೂಪರ್ ಆಗಿದೆ, ಚೆನ್ನಾಗಿದೆ. ನೋಡ್ಬೋದು, ನೋಡಿ ಬಂದು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಮೂವಿ. ಅಂದರೆ ಒಂದು ಮೆಡಿಕಲ್ ಮಾಫಿಯಾ, ಒಂದು ಮಗಳು ಕಣ್ಣಿರಲ್ಲ, ಆ ಮಗಳಿಗೆ ಕಣ್ಣಿಗೋಸ್ಕರ ತಂದೆ ಏನೇನೆಲ್ಲ ಹೋರಾಡ್ತಾನೆ ಅನ್ನೋದು ಒಂದು ತುಂಬ ಚೆನ್ನಾಗಿ ಮೆಡಿಕಲ್ ಮಾಫಿಯಾ ಇದೆ. ಪ್ರತಿಯೊಬ್ಬರು ನೋಡ್ಬೇಕು ಸರ್ ಸಿನಿಮಾ. ಯಾಕಂದರೆ ಮಗಳು ಮತ್ತು ತಂದೆ ಒಂದು ಬಾಂಧವ್ಯ ಇದೆ. ಫ್ಯಾಮಿಲಿ ನೋಡ್ತಕ್ಕಂಥ ಒಂದು ಸಿನಿಮಾ ಇದು. ನಿಜವಾಗ್ಲೂ ಫ್ಯಾಮಿಲಿ ಬಂದು ನೋಡಲೇಬೇಕು ಪ್ರತಿಯೊಬ್ಬರು. ಮಗುಗೆ ತಂದೆ ಏನು ಕಷ್ಟಪಡ್ತಾನೆ, ಒಂದು ಬಡತನಿದ್ರೆ ಅನ್ನೋದೊಂದು ತೋರಿಸಿದ್ದಾರೆ. ವಿತ್ ಮೆಡಿಕಲ್ ಮಾಫಿಯಾ ಇದೆ. ಏನೇನು ಮೋಸ ಮಾಡ್ತಾಯಿದ್ದಾರೆ ಈ ಕಾಲದಲ್ಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ನೋಡಬೇಕು. ಕನ್ನಡಿಗರು ಅಂತ ನೋಡಲೇಬೇಕು ಸರ್. ತುಂಬ ಖುಷಿ ಆಯಿತು ಸಿನಿಮಾ. ಒಂದು ಸರಳ ಕತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಫ್ಯಾಮಿಲಿಗೂ, ಪ್ರತಿಯೊಬ್ಬ ಏಜ್ ಗ್ರೂಪ್ನವ್ರಿಗೂ ಮನ ಮುಟ್ಟೋವಂಥ ಸಿನಿಮಾ. ಈಗೆಲ್ಲ ಏನಾಗುತ್ತೆ, ಯೂಶ್ವಲಿ ತಾಯಿ ಪ್ರೀತಿನ, ತಾಯಿ ಸ್ಯಾಕ್ರಿಫೈಸಸ್ನ ತೋರಿಸ್ತಾರೆ. ಇಲ್ಲಿ ತಂದೆ ಆದವನು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾನೆ ಅನ್ನೋದನ್ನು ಭಾಳ ಸರಳವಾಗಿ, ಅಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಒಂದಲ್ಲ ಒಂದು ರೀತಿಲಿ ನಮಗೆ ಕಂಡು ಬಂದಿರುತ್ತೆ ಯಾವ್ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂತ. ಅದು ಮಕ್ಳಿಗೆ ಗೊತ್ತಿರಲ್ಲ, ಉಳಿದವ್ರಿಗೆ ಗೊತ್ತಿರಲ್ಲ. ಸಖತ್ತಾಗಿ ಬಂದಿದೆ. ಫ್ಯಾಮಿಲಿ ನೋಡೋವಂಥ ಸಿನಿಮಾ. ಪ್ರತಿಯೊಬ್ಬರು ಬಂದು ಈ ಕನ್ನಡ ಸಿನಿಮಾನ ನೋಡಿ, ಹಾಗೆ ಈ ಸಿನಿಮಾಗೆ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಥರನೂ ಇದೆ. ಈ ಕಡೆ ತಂದೆ ಮಗಳ ಸೆಂಟಿಮೆಂಟಲ್ ತುಂಬ ಇಷ್ಟ ಆಯಿತು. ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ತಂದೆ ಮಗಳ ಸೆಂಟಿಮೆಂಟ್ ಅಂತ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಎಲ್ಲ ಹೊಸಬ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ಮಗಳು ಸೆಂಟಿಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮಗಳಿಗೋಸ್ಕರ ಒಬ್ಬ ತಂದೆ ಏನೇನೆಲ್ಲ ಮಾಡ್ತಾನೆ ಗೊತ್ತಿಲ್ಲದೆ ಬೇರೆ ಕಡೆ ಎಲ್ಲ ಎಂಟ್ರಿ ಆಗ್ತಾನೆ ಅನ್ನೋದಕ್ಕೆ ಇದೊಂದು ಸಕ್ಸಸ್ಫುಲ್ ಮೂವಿ. ಸೂಪರ್ ಆಗಿದೆ. ಸಿನಿಮಾ ಚೆನ್ನಾಗಿದೆ. ಸಿನಿಮಾ ಸೂಪರ್ ಆಗಿದೆ. ಸಿ ಅಂತ ಹೆಸರು ಸಕ್ಕತ್ತಾಗಿ ಹೆಸರಿಟ್ಟಿದೆ ಟೈಟಲ್ಲೇ. ಆದರೆ ಸಿನಿಮಾ ಬಿಟ್ಟಿದ್ದು ನಮ್ಮ ಮಕ್ಕಳಿಗೆ ಅಪ್ಪ ಕಣ್ಣಿದ್ದು ಆಸೆ ಕೊಟ್ಟಿದ್ದಾರಲ್ಲ, ಮಗು ಕಣ್ಣು ಕಾಣ್ತಿಲ್ಲ, ನಾವು ಬರ್ಸ್ಬೇಕು ಅಂತ